Hello students, welcome to the third unit of nuclear physics class. In the previous session, we have discussed about the artificial transmutation of elements and discovery of neutrons. In this session, we are going to study about nuclear fission and fusion. So first we'll study about nuclear fission. Nuclear fission is a process in which heavy nucleus splits up into two lighter nuclei of comparable masses, releasing two or more neutrons and enormous amount of energy. So fission process ಅಂದ್ರೆ ನಿಮಗೆಲ್ಲ ಗೊತ್ತಾ ಇದೆ. It is a process in which heavy nucleus splits up into two lighter nuclei and these daughter nuclei are of comparable mass. And further nuclear fission ಅಲ್ಲಿ ಏನಾಗುತ್ತೆ two or more neutrons ಕೂಡ produce ಆಗುತ್ತೆ and enormous amount of energy ಕೂಡ liberate ಆಗುತ್ತೆ. So example ಕೊಡೋದಾದ್ರೆ nuclear fission ಗೆ when uranium 235 is bombarded by thermal neutron. So ಏನಾಗುತ್ತೆ ಅಂದ್ರೆ uranium 235 92 ಇದ್ದದ್ದು when it is hit by neutron, so then it will forms a compound nucleus with atomic mass and number 236 and 92, and this compound nucleus splits up into two lighter nuclei, that is barium and krypton. Along with the barium and krypton, three more neutrons will be released with energy which is equal to Q. Here the mass of the product is less than the mass of the reactants. The mass of the product ಏನಿದೆ ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ಗಿಂತ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ಗಿಂತ ಕಡಿಮೆ ಇರ್ತದೆ. ಸೊ ಇಲ್ಲೇನು ಚೇಂಜ್ ಅಥವಾ ಡಿಫರೆನ್ಸ್ ಇನ್ ದ ಮಾಸ್ ಏನಾಗಿರುತ್ತೆ ದಟ್ ಈಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಸೊ ದಟ್ ಈಸ್ ಡೆಲ್ಟಾ ಎಂ ವಿಲ್ ಬಿ ಈಕ್ವಲ್ ಟು 0.21 ಅಟಾಮಿಕ್ ಮಾಸ್ ಯೂನಿಟ್. ಸೊ ಅದ್ರದ್ದು ಎನರ್ಜಿಗೆ ಕನ್ವರ್ಟ್ ಮಾಡಿದಾದ್ರೆ ಕ್ಯೂ ವಿಲ್ ಬಿ ಈಕ್ವಲ್ ಟು 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ಹೀಟ್, ಸೌಂಡ್ ಅಂಡ್ ಗಾಮಾ ರೇಡಿಯೇಷನ್ ತರ ಹೊರಗೆ ಬರುತ್ತೆ. ದ ಫಿಷನ್ ಫ್ರಾಗ್ಮೆಂಟ್ಸ್ ಆರ್ ಆಕ್ಚುಲಿ ರೇಡಿಯೋ ಆಕ್ಟಿವ್. ಇವು ಕೂಡ ಏನಾಗಿರುತ್ತೆ ರೇಡಿಯೋ ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್. So when uranium 235 nucleus is bombarded by a thermal neutron, it undergoes fission, releasing an average of 2.5 neutrons per fission. ಸೊ ಈಗಷ್ಟೇ ರಿಯಾಕ್ಷನ್ ನೋಡಿದ್ವಿ. ನ್ಯೂಕ್ಲಿಯರ್ ಫಿಷನ್ ಆದಾಗ ಯುರೇನಿಯಂ 235 ನ ನಾವೇನಾದ್ರೂ ಥರ್ಮಲ್ ನ್ಯೂಟ್ರಾನ್ ಒಟ್ಟಿಗೆ ಹಿಟ್ ಮಾಡಿದಾಗ ಒಂದೊಂದು ಫಿಷನ್ ಪ್ರೋಸೆಸ್ ಅಲ್ಲಿ ಅಂದ್ರೆ ಒಂದು ಯುರೇನಿಯಂ ಬ್ರೇಕ್ ಆದಾಗ ಎಷ್ಟು ಆವರೇಜ್ ತಗೊಳ್ಳೋದಾದ್ರೆ 2.5 ನ್ಯೂಟ್ರಾನ್ಸ್ ಪರ್ ಫಿಷನ್ ರಿಲೀಸ್ ಆಗ್ತಾ ಹೋಗ್ತವೆ. ದ ನ್ಯೂಟ್ರಾನ್ಸ್ ಕ್ಯಾನ್ ಕಾಸ್ ಫರ್ದರ್ ಫಿಷನ್ ಇನ್ ಅದರ್ ಯುರೇನಿಯಂ 235 ನ್ಯೂಕ್ಲಿಯೈ. ಈಗ ಒಂದು ಸಬ್ಸ್ಟೆನ್ಸ್ ತಗೊಂಡಾಗ ಯುರೇನಿಯಂದು ಒಂದೇ ಒಂದು ಆಟಮ್ ಇರಲ್ಲ, ಎನಾರ್ಮಸ್ ಅಮೌಂಟ್ ಆಫ್ ಆಟಮ್ಸ್ ಇರ್ತದೆ. ಒಂದು ನ್ಯೂಟ್ರಾನ್ ಹೋಗಿ ಯುರೇನಿಯಂದು ಒಂದು ಆಟಮ್ ನ ಹಿಟ್ ಮಾಡಿದ್ರೆ ಫರ್ದರ್ ಅದು 2 to 3 ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ 3 ನ್ಯೂಟ್ರಾನ್ಸ್ ಏನ್ ಮಾಡುತ್ತೆ ಇನ್ನು 3 ಯುರೇನಿಯಂ ಆಟಮ್ ಹೋಗಿ ಹಿಟ್ ಮಾಡ್ತಾ ಹೋಗ್ತದೆ. ಎ ಚೈನ್ ರಿಯಾಕ್ಷನ್ ಅಂದ್ರೆ ಇಟ್ ಈಸ್ ಎ ಸೆಲ್ಫ್ ಸಸ್ಟೈನ್ಡ್ ಆರ್ ಸೆಲ್ಫ್ ಪ್ರೊಪಗೇಟಿಂಗ್ fission reaction in which the number of neutrons goes on multiplying in a geometric progression manner until all the fissionable material disintegrates. Self-sustained reaction, chain reaction andre a chain reaction is a self-sustained fission reaction in which number of neutrons goes on multiplying in a geometric progression manner. ಈಗ ಒಂದಿದ್ದು 3 ನ್ಯೂಟ್ರಾನ್ಸ್ ಲಿಬರೇಟ್ ಆಗುತ್ತೆ, ಆ 3 ಹೋಗಿ ಹಿಟ್ ಮಾಡಿದ್ರೆ 3 ಪವರ್ 3 9 ಆಯ್ತು. ಹಾಗೆ ಜಾಮೆಟ್ರಿಕಲ್ ಪ್ರೋಗ್ರೆಷನ್ ಮ್ಯಾನರ್ ಅಲ್ಲಿ ನ್ಯೂಟ್ರಾನ್ಸ್ ಲಿಬರೇಟ್ ಆಗ್ತಾ ಹೋಗ್ತದೆ. ಎಲ್ಲಿ ತನಕ ಆಗತ್ತೆ ಹೀಗೆ ಅಂದ್ರೆ ರಿಯಾಕ್ಷನ್ ಎಲ್ಲಾ ಫಿಷನಬಲ್ ಮೆಟೀರಿಯಲ್ ಡಿಸ್ಇಂಟಿಗ್ರೇಟ್ ಆಗೋ ತನಕ ಆಗ್ತಾ ಇರುತ್ತೆ. ಅಂತ ರಿಯಾಕ್ಷನ್ ನ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಮತ್ತೆ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಬರುತ್ತೆ. 2 ಟೈಪ್ಸ್ ಚೈನ್ ರಿಯಾಕ್ಷನ್ಸ್ ಅಲ್ಲಿ. ಇನ್ ದಿಸ್ ಟೈಪ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಅಲೋಡ್ ಟು ಇನ್ಕ್ರೀಸ್ ಅಪ್ ಟು ಎ ಸರ್ಟನ್ ಸ್ಟೇಜ್.
ಮೊದಲಿಗೆ ಒಂದು ಸ್ಟೇಜ್ ತನಕ ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಒಂದು ಸ್ಟೇಬಲ್ ಸ್ಟೇಜ್ ರೀಚ್ ಆಗಿದ ತಕ್ಷಣ ನ್ಯೂಟ್ರಾನ್ ನಂಬರ್ ಇನ್ಕ್ರೀಸ್ ಮಾಡೋದನ್ನ ನಿಲ್ಲಿಸ್ತೀವಿ, ಅಂದ್ರೆ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಆತರ ಏನಾದ್ರು ಮಾಡೋದು. ಆಸ್ ಎ ರಿಸಲ್ಟ್ ಎನರ್ಜಿ ಈಸ್ ರಿಲೀಸ್ಡ್ ಅಟ್ ಎ ಕಾನ್ಸ್ಟೆಂಟ್ ರೇಟ್. ಅಂದ್ರೆ 1 ನಿಮಿಷಕ್ಕೆ 100 ಯುರೇನಿಯಂ ನ್ಯೂಕ್ಲಿಯೈ ಮಾತ್ರ ಡಿಸಿಂಟಿಗ್ರೇಟ್ ಆಗ್ಬೇಕಂದ್ರೆ ಅಷ್ಟೇ 100 ನ್ಯೂಟ್ರಾನ್ಸಿಗೆ ಮಾತ್ರ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಎನರ್ಜಿ ಲಿಬರೇಟ್ ಆಗ್ತಾ ಬರ್ತದೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್, ಪವರ್ ರಿಯಾಕ್ಟರ್ಸ್ ಅಲ್ಲೆಲ್ಲಾನು ಕಂಟ್ರೋಲ್ ಚೈನ್ ರಿಯಾಕ್ಷನ್ ನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂದ್ರೆ ಇನ್ ದಿಸ್ ಚೈನ್ ರಿಯಾಕ್ಷನ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಅಲೋಡ್ ಟು ಮಲ್ಟಿಪೈ ಇಂಡೆಫಿನೆಟ್ಲಿ. ಅಂದ್ರೆ ಕಂಟ್ರೋಲ್ ಮಾಡೋದಿಲ್ಲ, ಎಷ್ಟು ಬೇಕಾದ್ರೂ ನ್ಯೂಟ್ರಾನ್ ಪ್ರೊಡ್ಯೂಸ್ ಆಗಿ ಎಷ್ಟು ಬೇಕಾದ್ರೂ ಯುರೇನಿಯಂಗೆ ಹಿಟ್ ಮಾಡ್ಬೋದು. ಸೊ ಇನ್ ದಿಸ್ ಕೇಸ್ ದ ಎನಾರ್ಮಸ್ ಅಮೌಂಟ್ ಆಫ್ energy released within a short interval of time with violent explosion. ಹೀಗೆ ಸಡನ್ ಆಗಿ ಎಲ್ಲಾ ನ್ಯೂಟ್ರಾನ್ಸ್ ಹೋಗಿ ಎಲ್ಲಾ ಯುರೇನಿಯಂ ಆಟಮ್ಗೆ ಹಿಟ್ ಮಾಡ್ತಂದ್ರೆ ಸಡನ್ಲಿ ಎನರ್ಜಿ ಲಿಬರೇಟ್ ಆಗ್ತಾ ಬರ್ತದೆ ವಿತ್ ವಯಲೆಂಟ್ ಎಕ್ಸ್ಪ್ಲೋಷನ್. ಸೊ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ನ್ಯೂಕ್ಲಿಯರ್ ಬಾಂಬ್. ನ್ಯೂಕ್ಲಿಯರ್ ಬಾಂಬ್ ಅಲ್ಲಿ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಯೂಸ್ ಮಾಡ್ತೀವಿ. The number of fission producing neutrons is limited by 2 process. ಹೀಗೆ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಮಾಡ್ಬೇಕಂದ್ರೆ ನಾವು ನ್ಯೂಟ್ರಾನ್ ನಂಬರ್ ನ ಕಂಟ್ರೋಲ್ ಮಾಡ್ಬೇಕು. 2 ತರದಲ್ಲಿ ನಾವು ಕಂಟ್ರೋಲ್ ಮಾಡಬಹುದು ನ್ಯೂಟ್ರಾನ್ಸ್ ನಂಬರ್ ನ. ಒಂದು ಲೀಕೇಜ್ ಆಫ್ ನ್ಯೂಟ್ರಾನ್ಸ್ ಫ್ರಮ್ ದ ಸರ್ಫೇಸ್ ಆಫ್ fissionable material and the second case is capture of neutrons leading to non-fission process. ಒಂದು ಲೀಕೇಜ್ ಆಫ್ ನ್ಯೂಟ್ರಾನ್ಸ್ ಅಂದ್ರೆ ನ್ಯೂಟ್ರಾನ್ ನ ಹೊರಗಡೆಗೆ ಪಾಸ್ ಆಗೋ ತರ ಮಾಡುವಂತದ್ದು ಫ್ರಮ್ ದ ಸರ್ಫೇಸ್ ಆಫ್ ಫಿಷನ್ ಮಟೀರಿಯಲ್. ಇನ್ನೊಂದು ಕ್ಯಾಪ್ಚರ್ ಆಫ್ ನ್ಯೂಟ್ರಾನ್ಸ್, ನ್ಯೂಟ್ರಾನ್ಸ್ ನ ಕ್ಯಾಪ್ಚರ್ ಮಾಡಿಕೊಂಡು ವಿಚ್ ಲೀಡಿಂಗ್ ಟು ನಾನ್ ಫಿಷನ್ ಪ್ರೋಸೆಸ್, ಮತ್ತೆ ಫರ್ದರ್ ನ್ಯೂಟ್ರಾನ್ ನಾನ್ ಫಿಷನ್ ಆಗೋ ತರ ಅಂತ ಮಾಡುದು. ದ ಎಸ್ಕೇಪ್ ಆಫ್ ನ್ಯೂಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ದ ಎಂಟೈರ್ ಸರ್ಫೇಸ್ ಆಫ್ ದ ಫಿಷನ್ ಮಟೀರಿಯಲ್ while the fission takes place throughout the volume. ಅಂದ್ರೆ ಎಸ್ಕೇಪ್ ಹೇಗಾಗ್ತಾ ಇರುತ್ತೆ ಅಂದ್ರೆ ಫಿಷನಬಲ್ ಮೆಟೀರಿಯಲ್ ಅಲ್ಲಿ ಸರ್ಫೇಸ್ ಮುಖಾಂತರ ಎಸ್ಕೇಪ್ ಆಗ್ತಾ ಇದ್ರೆ ಥ್ರೂಔಟ್ ದ ವಾಲ್ಯೂಮ್ ಒಳಗಡೆ ಫಿಷನ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಸೊ therefore the escape rate varies as r square and the production rate varies as r cube. So the loss of neutron escaping from the surface can be minimized by increasing the radius of the ಫಿಷನಬಲ್ ಮಟೀರಿಯಲ್. ಲಾಸ್ ಆಫ್ ನ್ಯೂಟ್ರಾನ್ ನ ಕಡಿಮೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡ್ಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಕ್ರಿಟಿಕಲ್ ಸೈಜ್. ಸೊ ಕ್ರಿಟಿಕಲ್ ಸೈಜ್ ಆಫ್ ಎ ಸಿಸ್ಟಮ್ ಕಂಟೈನಿಂಗ್ ಫಿಸೈಲ್ ಮೆಟೀರಿಯಲ್ ಈಸ್ ದ ಮಿನಿಮಮ್ ಸೈಜ್ ಫಾರ್ ವಿಚ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ಡ್ ಇನ್ ದ ಫಿಷನ್ ಪ್ರೋಸೆಸ್ ಜಸ್ಟ್ ಬ್ಯಾಲೆನ್ಸಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಲಾಸ್ಟ್ ಬೈ ನಾನ್ ಫಿಷನ್ ಕ್ಯಾಪ್ಚರ್. ಕ್ರಿಟಿಕಲ್ ಸೈಜ್ ಅಂದ್ರೆ ಲಾಸ್ ಮತ್ತೆ ಕ್ರಿಯೇಟ್ ಆಗ್ತಾ ಇರೋದು ಬ್ಯಾಲೆನ್ಸ್ ಆಗುವಂತ ಸೈಜ್ಗೆ ಆಫ್ ದ ಫಿಷನ್ ಮೆಟೀರಿಯಲ್ ನ ನಾವು ಕ್ರಿಟಿಕಲ್ ಸೈಜ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ಕ್ರಿಟಿಕಲ್ ಮಾಸ್. ಇಟ್ ಈಸ್ ದ ಮಾಸ್ ಆಫ್ ದ ಫಿಷನಬಲ್ ಮಟೀರಿಯಲ್ ಕರೆಸ್ಪಾಂಡಿಂಗ್ ಟು ದ ಕ್ರಿಟಿಕಲ್ ಸೈಜ್, ದಟ್ ಈಸ್ ಕಾಲ್ಡ್ as critical mass. If the size of the fissionable material is less than the critical size, there will be no chain reaction. Critical size ಗಿಂತ ಕಡಿಮೆ ಇತ್ತಂದ್ರೆ fission reaction, that to chain reaction ಆಗೋದಿಲ್ಲ due to loss of neutrons and material will be stable. ತುಂಬಾ ಕಡಿಮೆ ಇತ್ತಂದ್ರೆ loss of neutrons ಇಂದ material stable ಆಗಿರುತ್ತೆ, ಹಾಗಾಗಿ fission process ಆಗೋದಿಲ್ಲ. If the size of the fission material is greater than the critical size, there will be uncontrolled chain reaction. ಕ್ರಿಟಿಕಲ್ ಸೈಜ್ ಗಿಂತ ಜಾಸ್ತಿ ಇತ್ತಂದ್ರೆ ಏನಾಗುತ್ತೆ, ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗುತ್ತೆ. ಅಟ್ ಕ್ರಿಟಿಕಲ್ ಸೈಜ್ ದ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ವಿಲ್ happens and the number of neutrons remains constant. So that's why critical size is more important to obtain controlled chain reaction. Nuclear reactor is a device in which controlled nuclear chain reaction takes place, producing energy at constant rate. So it is a device in which nuclear
chain reaction, that to control chain reaction will occur and producing energy at the constant rate. ಅದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕರಿತೀವಿ. This is the diagram showing the nuclear reactor. This is the moderator, uranium rod. ಇದು control rods. ಇದು ಕಾಂಕ್ರೀಟ್ ವಾಲ್, ಇನ್ಲೆಟ್ ಮತ್ತೆ ಔಟ್ಲೆಟ್ ವಾಲ್ವ್ಸ್. ಇಟ್ ಈಸ್ ಕನೆಕ್ಟೆಡ್ ಟು ಪಂಪ್. ಸೊ ಸ್ಟೀಮ್ ಬರ್ತಾ ಇರುತ್ತೆ, ಇಲ್ಲಿ ವಾಟರ್ ಇನ್ಲೆಟ್. ಸೊ ಎನರ್ಜಿ ಪ್ರೊಡ್ಯೂಸ್ ಆಗಿದ್ದು ನಾವೇನ್ ಮಾಡ್ತೀವಿ, ವಾಟರ್ನ ಹೀಟ್ ಮಾಡಿ ಸ್ಟೀಮ್ ಹೊರಗಡೆ ಬರುತ್ತೆ. ಆ ಸ್ಟೀಮ್ ಇಂದ ನಾವೇನ್ ಮಾಡ್ತೀವಿ, ಟರ್ಬೈನ್ ತಿರುಗಿಸಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. First part is nuclear fuel. It consists of fissile materials. ಯಾವ್ಯಾವುದು fissile material ಅಂದ್ರೆ ಯುರೇನಿಯಂ 235 ಮತ್ತೆ ಪ್ಲೂಟೋನಿಯಂ 239. ಯುರೇನಿಯಂ 238 is not a fissile material. ಅದು fertile material. ಇದು fissile material ಅಂದ್ರೆ ಯುರೇನಿಯಂ 235 ಅಥವಾ ಪ್ಲೂಟೋನಿಯಂ 239 are the fissile materials. And the second part of the nuclear reactor is moderator. So moderator andre these are the material which slow down the fast neutron to thermal energies without absorbing. ಅಂದ್ರೆ ಫಾಸ್ಟ್ ಆಗಿ ಬರ್ತಾ ಇರೋಂಥ ನ್ಯೂಟ್ರಾನ್ ನ ಸ್ಲೋ ಡೌನ್ ಮಾಡಿ ಥರ್ಮಲ್ ಎನರ್ಜಿಗೆ ರೆಡ್ಯೂಸ್ ಮಾಡ್ತದೆ. ಯಾಕಂದ್ರೆ ಫಿಷನ್ ಪ್ರೋಸೆಸ್ ಅಲ್ಲಿ ನಮಗೆ ನ್ಯೂಟ್ರಾನ್ ಯಾವ ರೇಂಜ್ ಅಲ್ಲಿ ಇರಬೇಕು, ಎನರ್ಜಿ ಥರ್ಮಲ್ ಎನರ್ಜಿ ರೇಂಜ್ ಅಲ್ಲಿ ಇರಬೇಕು. So therefore moderators have the material which contain low atomic mass. When the fast neutrons pass through them, they lose their kinetic energy to greater extent in elastic collision. ಹೇಗೆ ರೆಡ್ಯೂಸ್ ಮಾಡ್ಕೊಳ್ಳುತ್ತೆ ಎನರ್ಜಿನ ಅಂದ್ರೆ ಡ್ಯೂ ಟು ಇಲಾಸ್ಟಿಕ್ ಕೊಲಿಷನ್ ಆಗೋದ್ರಿಂದ ಪಾರ್ಟ್ ಆಫ್ ದ ಕೈನೆಟಿಕ್ ಎನರ್ಜಿ ವಿಲ್ ಬಿ ಲಾಸ್ಟ್ ಇನ್ ಟು ದ ಮಾಡರೇಟರ್ ಮೆಟೀರಿಯಲ್. ಎಕ್ಸಾಂಪಲ್ ಫಾರ್ ಮಾಡರೇಟರ್ ಯಾವ್ದಾವ್ದಂದ್ರೆ ಗ್ರಾಫೈಟ್, ಹೆವಿ ವಾಟರ್ that is represented as D2O and beryllium. These are the moderators used in the nuclear reactor. Third part is control rod. To have high neutron absorption cross section, by absorbing neutron they can control the chain reaction. Chain reaction na control ಮಾಡ್ಲಿಕ್ಕೆ ನಮಗೆ ಕಂಟ್ರೋಲ್ ರಾಡ್ಸ್ ಬೇಕಾಗುತ್ತೆ. ಇವೇನ್ ಮಾಡ್ತದೆ, ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ನ್ಯೂಟ್ರಾನ್ಸ್ ನ they can control the number of neutrons. Example for control rods ಯಾವ್ದಂದ್ರೆ cadmium ಮತ್ತೆ boron are the control rods used in the nuclear reactor. Fifth part of a nuclear reactor is coolant. Coolant ಅಂದ್ರೆ it is a fluid used to remove heat generated during fission. So coolant is a material or fluid which is used to remove heat generated during fission. ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಎನರ್ಜಿ ರಿಲೀಸ್ ಆಗ್ಬೇಕಾದ್ರೆ ಅದ್ರ ಹೀಟು, ಸೌಂಡು, ಗಾಮಾ ರೇಡಿಯೇಷನ್ ಅಲ್ಲಿ ಬರೋದ್ರಿಂದ ಅಷ್ಟೊಂದು ಹೀಟ್ ಜಾಸ್ತಿ ಇದ್ರೆ ಸೊ ಮಷೀನಿಗೆ, ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಪ್ರಾಬ್ಲಮ್ ಆಗೋದ್ರಿಂದ ಹೀಟ್ ಜನರೇಟೆಡ್ ನ ಕಡಿಮೆ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಕೂಲೆಂಟ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಫಾರ್ ಕೂಲೆಂಟ್ಸ್ ಆರ್ ಆರ್ಡಿನರಿ ವಾಟರ್ ಅಟ್ ಹೈ ಪ್ರೆಷರ್ ಮತ್ತೆ ಹೆವಿ ವಾಟರ್ ಅಥವಾ ಮೋಲ್ಟನ್ ಮೆಟಲ್ಸ್ ನ ಯೂಸ್ ಮಾಡ್ತೀವಿ ಕೂಲೆಂಟ್ ಆಗಿ. Fifth one is shield. Shield andre these are the thick walls of concrete and lead which absorb gamma rays, neutrons and prevent its leakage. ಅಂದ್ರೆ ರೇಡಿಯೇಷನ್ ಲೀಕ್ ಆಗದೆ ಇರೋ ತರ ನಾವು ಥಿಕ್ ವಾಲ್ಸ್ ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ which is made up of concrete and lead. lead ಏನ್ ಮಾಡುತ್ತೆ, absorb all the radiations. Next we'll move on to fertile and fissile material. So fissile material ಅಂದ್ರೆ a material which is fissionable. ಅದನ್ನ fissile material ಅಂತ ಕರಿತೀವಿ. ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ಡೈರೆಕ್ಟ್ ಆಗಿ ಫಿಷನ್ ಗೆ ಒಳಪಡುವಂತವನ್ನ ನಾವೇನಂತ ಕರಿತೀವಿ, ಫಿಸೈಲ್ ಮೆಟೀರಿಯಲ್. ಯಾವ್ಯಾವುದು ಎಕ್ಸಾಂಪಲ್ ಫಾರ್ ಫಿಸೈಲ್ ಮೆಟೀರಿಯಲ್ ಅಂದ್ರೆ ಯುರೇನಿಯಂ 23592, uranium 23392 and plutonium 23994. These are the
ಫಿಸೈಲ್ ಮೆಟೀರಿಯಲ್. ಇನ್ನೊಂದು ಫರ್ಟೈಲ್ ಮೆಟೀರಿಯಲ್ ಅಂದ್ರೆ ಎ ನಾನ್ ಫಿಷನಬಲ್ ಮೆಟೀರಿಯಲ್ ವಿಚ್ ಈಸ್ ಕನ್ವರ್ಟಬಲ್ ಇಂಟು ಫಿಸೈಲ್ ಮೆಟೀರಿಯಲ್, ದಟ್ ಈಸ್ ಕಾಲ್ಡ್ ಅ ಫರ್ಟೈಲ್ ಮೆಟೀರಿಯಲ್. ಫಿಷನ್ನಿಗೆ ಒಳಪಡ್ತಿಲ್ಲ ಡೈರೆಕ್ಟ್ ಆಗಿ, ಆದ್ರೆ ಕನ್ವರ್ಟ್ ಮಾಡಿದಾಗ ಫಿಸೈಲ್ ಆಗತ್ತೆ. ಅಂತವನ್ನ ನಾವೇನಂತ ಕರಿತೀವಿ, ಫರ್ಟೈಲ್ ಮೆಟೀರಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಯುರೇನಿಯಂ 238 ಮತ್ತೆ ಥೋರಿಯಂ 232. ದೀಸ್ ಆರ್ ದ fertile material. Is 4-factor formula. So 4-factor formula ಅಂದ್ರೆ ಈ ಕೆಲವೊಂದು 4 ಫ್ಯಾಕ್ಟರ್ಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕಿಂಗ್ ಆಫ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್. ಪ್ರಾಪರ್ ಆಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ವರ್ಕ್ ಆಗ್ಬೇಕಂದ್ರೆ ಒಂದ್ 4 ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್. ಆ 4 ಫ್ಯಾಕ್ಟರ್ಸ್ ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅದಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನ 4-factor ಫಾರ್ಮುಲಾ ಅಂತ ಕರಿತೀವಿ. So 4-factor formula derive ಮಾಡ್ಲಿಕ್ಕೆ we have to consider a fission reaction in which uranium 235 nucleus is fission processed by thermal neutron in a fuel moderator assembly. During fission, let us consider, let nu be the number of fast neutrons which are emitted. Let nu be the number of fast neutrons emitted. So ishtu new number of neutrons alli some of them collide with uranium 238 before colliding with the moderator atoms. So ನಮಗೆ 235 ನು ಇದೆ, 238 ಇದೆ. Some of the fast neutrons are collided with uranium 238, but it is a fertile material before colliding with the moderator atoms, and it will causes fission in uranium 238 to give additional neutrons, and the number of fast neutrons increases by a factor of epsilon. So ಇವು 238 ಜೊತೆಗೆ ಹಿಟ್ ಆಗಿ ಫಾಸ್ಟ್ ನ್ಯೂಟ್ರಾನ್ಸ್ ನಂಬರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಷ್ಟು ಫ್ಯಾಕ್ಟರ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಎಪ್ಸಲಾನ್ ಟೈಮ್ ಅಷ್ಟು increase ಆಗುತ್ತೆ. This epsilon is called as fast fission factor. Therefore, the number of fast neutrons increases to nu into epsilon. ಈ ನ್ಯೂ ನಂಬರ್ ಹೋಗಿ ಹಿಟ್ ಮಾಡೋದ್ರಿಂದ ಫಾಸ್ಟ್ ಫಿಷನ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು, ಎಪ್ಸಿಲಾನ್ ಟೈಮ್ ಅಷ್ಟು ಇನ್ಕ್ರೀಸ್ ಆಗೋದ್ರಿಂದ ಟೋಟಲ್ ನಂಬರ್ ಆಫ್ ಫಾಸ್ಟ್ ನ್ಯೂಟ್ರಾನ್ಸ್ ಇನ್ಕ್ರೀಸಸ್ ಟು nu into epsilon. Before being slowed down in the moderator, a fraction, that is LF, number of fast neutrons escape from the assembly. ಅಂದ್ರೆ ಸರ್ಫೇಸ್ ಮುಖಾಂತರ ಇಷ್ಟು ನಂಬರ್ ಆಫ್ ಫಾಸ್ಟ್ ನ್ಯೂಟ್ರಾನ್ಸ್ ಬಿಫೋರ್ ಸ್ಲೋಯಿಂಗ್ ಡೌನ್ ಇನ್ ದ ಮಾಡರೇಟರ್, ಎ ಫ್ರಾಕ್ಷನ್ ಆಫ್ ಫಾಸ್ಟ್ ನ್ಯೂಟ್ರಾನ್ಸ್ ಎಸ್ಕೇಪ್ ಫ್ರಮ್ ದ ಅಸೆಂಬ್ಲಿ. ಸ್ಲೋ ಡೌನ್ ಆಗಕ್ ಮುಂಚೆ ಇದರಲ್ಲಿ ಸಮ್ ಅಮೌಂಟ್ ಆಫ್ ನ್ಯೂಟ್ರಾನ್ಸ್ ಎಸ್ಕೇಪ್ ಆಗುತ್ತೆ ಅಸೆಂಬ್ಲಿಯಿಂದ. ಎಷ್ಟು ಎಸ್ಕೇಪ್ ಆಗ್ತದೆ ಅಂದ್ರೆ LF be the number fraction of neutrons which are escaping. The remaining neutrons, that is ಉಳಿದಿದೆಷ್ಟು ನ್ಯೂ ಎಪ್ಸಲಾನ್ ಅಲ್ಲಿ LF ಅಷ್ಟು ಹೋದ್ರೆ ನ್ಯೂ ಎಪ್ಸಲಾನ್ into 1 minus LF, number of neutrons will be slowed down in the moderator atoms. During slowdown, some of these neutrons may be captured by uranium 238 in a resonance reaction. So ಈ ಸ್ಲೋ ಡೌನ್ ಆಗೋ ಪ್ರೋಸೆಸ್ ಅಲ್ಲಿ ಸ್ವಲ್ಪ ನ್ಯೂಟ್ರಾನ್ಸ್ ಯುರೇನಿಯಂ 238 ಜೊತೆಗೆ ಕ್ಯಾಪ್ಚರ್ ಆಗುವಂತ ಚಾನ್ಸಸ್ ಇರುತ್ತೆ ಡ್ಯೂ ಟು ರೆಸೊನೆನ್ಸ್ ಕಂಡೀಷನ್ಸ್ ಇಂದ. ಸೊ ದೇರ್ಫೋರ್ ಇಲ್ಲೇನಾಗುತ್ತೆ, ಯುರೇನಿಯಂ 238 when it is hit with neutron 239 ಆಗಿ ನ್ಯಾಪ್ಟೂನಿಯಂ ಮತ್ತೆ ಒಂದು ಎಲೆಕ್ಟ್ರಾನ್ ಲಿಬರೇಟ್ ಆಗುತ್ತೆ. This neptunium itself is a radioactive and it is converted into plutonium 239 with the emission of an electron. So if P is the resonance escape probability, that is resonance escape probability andre probability of neutron escaping the resonance capture by uranium 238, then the number of neutrons which get slowed down in the thermal values ಏನಾಗಿರುತ್ತೆ, ನ್ಯೂ ಎಪ್ಸಲಾನ್ 1 minus
LF into P. P ಅಂದ್ರೆ escape probability. So some of the slow neutrons may diffuse and escape from the system. So ಸ್ಲೋ ಡೌನ್ ಆಗಿರುವಂತ ಎಲ್ಲಾ ನ್ಯೂಟ್ರಾನ್ಸ್ ಕೂಡ ಫಿಷನ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಡಿಫ್ಯೂಸ್ ಆಗಿ ಎಸ್ಕೇಪ್ ಆಗ್ಬೋದು ಸಿಸ್ಟಮ್ ಇಂದ. ಅದರಲ್ಲಿ ಲೆಟ್ LT ಬಿ ದ ಫ್ರಾಕ್ಷನ್ ಆಫ್ ಥರ್ಮಲ್ ನ್ಯೂಟ್ರಾನ್ಸ್ ಎಸ್ಕೇಪಿಂಗ್ ಅಂಡ್ ನಂಬರ್ ಆಫ್ ಸ್ಲೋ ಆರ್ ಥರ್ಮಲ್ ನ್ಯೂಟ್ರಾನ್ಸ್ ರಿಮೈನಿಂಗ್ ಎಷ್ಟಿರ್ತದೆ ಅಂದ್ರೆ ನ್ಯೂ ಎಪ್ಸಲಾನ್ 1 minus LF into P into 1 minus LT. ರಿಮೈನಿಂಗ್ ಇಷ್ಟು ಉಳ್ಕೊಂಡಿರುವಂತ ಥರ್ಮಲ್ ನ್ಯೂಟ್ರಾನ್ಸ್ ಅಲ್ಲಿ ಎ ಫ್ರಾಕ್ಷನ್ F is absorbed by uranium and the fraction 1 minus F is absorbed by other materials such as structural materials, moderators, etc. And they can be lost. Therefore F is called as thermal utilization factor ಅಂತ ಕರಿತೀವಿ. ಹಾಗಾದ್ರೆ ಉಳಿದಿದ್ದ ಥರ್ಮಲ್ ನ್ಯೂಟ್ರಾನ್ಸ್ ಅವೈಲೇಬಲ್ ಫಾರ್ ಚೈನ್ ರಿಯಾಕ್ಷನ್ ಎಷ್ಟು? ನ್ಯೂ ಎಪ್ಸಲಾನ್ 1 minus LF into P into 1 minus LT into F. ಇಷ್ಟು ನ್ಯೂಟ್ರಾನ್ಸ್ ಮಾತ್ರ ಫಿಷನ್ಗೆ ಚೈನ್ ರಿಯಾಕ್ಷನ್ ಅಲ್ಲಿ ಫಿಷನ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತದೆ. In them, not all the neutrons are absorbed in the uranium can cause fission. ಇಲ್ಲಿ ಅಬ್ಸಾರ್ಬ್ ಆಗಿರುವಂತ ಎಲ್ಲಾ ನ್ಯೂಟ್ರಾನ್ಸ್ ಫಿಷನ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗೋಲ್ವಾ? Some of them are absorbed by uranium 235 to form 236. ಅದರಲ್ಲಿ ಕೆಲವೊಂದು ಯುರೇನಿಯಂ ಆಟಮ್ ಅಬ್ಸಾರ್ಬ್ ಮಾಡ್ಕೊಂಡು 236 ಆಗುವಂತ ಚಾನ್ಸಸ್ ಇದೆ. 238 ಕೆಲವೊಂದು ಅಬ್ಸಾರ್ಬ್ ಮಾಡ್ಕೊಂಡು 239 ಆಗುವಂತ ಚಾನ್ಸಸ್ ಇದೆ. ಅಂಡ್ ಆಲ್ಸೋ ಪ್ಲೂಟೋನಿಯಂ ಆಗುವಂತ ಚಾನ್ಸಸ್ ಕೂಡ ಇದೆ. Therefore, fraction of thermal neutrons absorbed by the uranium which cause fission in uranium 235 is sigma F of U divided by sigma A of U, where sigma F of U is the fission cross section of uranium 235 and sigma A of U will be the absorption cross section of uranium. So therefore, the number of second generation thermal neutrons causing uranium 235 fission for each first generation thermal neutron is called as multiplication factor ಅಥವಾ reproduction factor ಅಂತ ಕರೀತೀವಿ. So ಹಾಗಾದ್ರೆ that multiplication or reproduction factor will be equal to nu epsilon 1 minus LF P into 1 minus LT into F, sigma F of U and sigma A of U. Here nu into sigma F of U divided by sigma A of U ಅದನ್ನ ನಾವು eta ಅಂತ ರೆಪ್ರೆಸೆಂಟ್ ಮಾಡ್ತೀವಿ. That is the number of fast fission neutrons produced per thermal neutron absorbed. ಒಂದು ಥರ್ಮಲ್ ನ್ಯೂಟ್ರಾನ್ ಅಬ್ಸರ್ವ್ ಆಗೋದ್ರಿಂದ ಎಷ್ಟು ಫಾಸ್ಟ್ ಫಿಷನ್ ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದು. ಸೊ ಇದನ್ನ ರೀಪ್ಲೇಸ್ ಮಾಡೋದ್ರಿಂದ K will be equal to epsilon eta 1 minus LF P into 1 minus LT into F. In case of infinite fuel moderator assembly, we can assume that there is no leakage of thermal or fast neutron. Infinite thermal moderator fuel moderator assembly li leakage ಆಗೋದಿಲ್ಲ. ಆಗ LP will be equal to 0. And LT will also be equal to 0. ಆಗ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ K will be equal to epsilon eta P into F ಆಗುತ್ತೆ. This is called as 4-factor formula. This factor is due to the 4 factors epsilon, eta, P and F. ಇದನ್ನ 4-factor formula ಅಂತ ಕರಿತೀವಿ. If K infinity is equal to 1, the condition is just critical. Therefore, the number of neutrons remains constant in each generation. ಇವಿಷ್ಟುದು ಪ್ರಾಡಕ್ಟ್ ಏನಾಗಬೇಕು? 1 ಆಗಿರ್ಬೇಕು. ಅವಾಗ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಆಗುತ್ತೆ. ಇಫ್ K ಲೆಸ್ ದ್ಯಾನ್ 1 ಇತ್ತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸಬ್ ಕ್ರಿಟಿಕಲ್ ಸ್ಟೇಜ್ ಅಂತ ಕರಿತೀವಿ. ಚೈನ್ ರಿಯಾಕ್ಷನ್ ಆಗೋದಿಲ್ಲ. ಇಫ್ K ಗ್ರೇಟರ್ ದ್ಯಾನ್ 1 ಆಯ್ತಂದ್ರೆ ಸೂಪರ್ ಕ್ರಿಟಿಕಲ್ ಸ್ಟೇಜ್ ಆಗುತ್ತೆ. ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗುತ್ತೆ.